राज्य रैत संघಕ್ಕೆ कर्नाटक राज्य रैत संघಕ್ಕೆ कर्नाटक राज्य रैत संघಕ್ಕೆ केंद्र सरकारಕ್ಕೆ धिक्कार केंद्र सरकारಕ್ಕೆ केंद्र सरकारಕ್ಕೆ केंद्र सरकारಕ್ಕೆ ಕೊಬ್ಬರಿ ದುಡ್ಡನ್ನು ಬಿಡುಗಡೆ ಮಾಡಿದ ಸರ್ಕಾರಕ್ಕೆ ಎಪಿಎಂಸಿಗೆ ಅಂತ ಹೇಳಿ ಕೊಬ್ಬರಿ ತಂದು ಬಿಟ್ಟು ಸುಮಾರು 2 ತಿಂಗಳಾಗಿದೆ 3 ತಿಂಗಳಾಗಿದೆ. ಆದ್ದರಿಂದ ಅವರ ಹಣವನ್ನು ಇನ್ನೂ ಅವ್ರಿಗೆ ಜಮಾ ಮಾಡಿಲ್ಲ. ಆದ್ದರಿಂದ ನಾವೇನು ಮಾಡಿದ್ವು, ಫೆಡರೇಷನ್ ಅವರಿಗೆ ತಿಮ್ಮರಾಜ್ ಅವರು ಮಂಜುನಾಥ್ ಅವರಿಗೆ ಹಾಸನದಲ್ಲಿ ಹೋಗ್ಬಿಟ್ಟು ಮಂಜುನಾಥ್ ಅವರಿಗೆ ಮನವಿ ಮಾಡಿದ್ದು. ಆಮೇಲೆ MD ಫೆಡರೇಷನ್ ಅವರಿಗೆ ಅವ್ರಿಗೂ ಮನವಿ ಮಾಡಿದ್ದು ಪಿಳ್ಳೇಗೌಡರು ಅಂತ ಹೇಳಿ. ಆದರೆ ಒಂದು ವಾರ ಮಾತ್ರ ಗಡುವು ತೊಗೊಂಡಿದ್ರು. ಒಂದು ವಾರ ಗಡುವು ಆದ್ರೂ ಅವರು ನಮಗೆ ರೈತರಿಗೆ ಸ್ಪಂದಿಸಿಲ್ಲ. ಇನ್ನೂ ಒಂದು ವಾರ ಟೈಮ್ ಕೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಾವು ರೈತರು ಹೋರಾಟಕ್ಕೆ ಅಂತ ನಿಂತಿದ್ದೀವಿ. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ನಿಂತೀವಿ. ಆದರೆ ಕೇಂದ್ರ ಸರ್ಕಾರ ಮೋದಿಯವರು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇನ್ನೂ 105 ಕೋಟಿ ರೂಪಾಯಿ ದುಡ್ಡು ಬರಬೇಕು ಹಾಸನ ಜಿಲ್ಲೆಗೆ. ಆಮೇಲೆ ತುಮಕೂರು ಜಿಲ್ಲೆಗೆ 75 ಕೋಟಿ ಚಿಲ್ಲರೆ ಬರಬೇಕಾಗಿದೆ ದುಡ್ಡು. ಇವತ್ತು ನಾಳೆ ಒಂದು ವಾರ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಈಗಲೇ ಮಳೆ ಆರಂಭ ಸ್ಟಾರ್ಟ್ ಆಗಿದೆ. ಹಿಂಗಾರು ಬಿತ್ತನೆ ಬೀಜ ಸ್ಟಾರ್ಟ್ ಆಗಿದೆ. ಆದ್ದರಿಂದ ರೈತರಿಗೆ ತುಂಬ ತೊಂದರೆಗಳಾಗಿದೆ. ಗೊಬ್ಬರ ತಗೋಬೇಕು, ಬೀಜ ತಗೋಬೇಕು, ಉಳುಮೆ ಮಾಡಿಸ್ಬೇಕು. ಆಮೇಲೆ ಮತ್ತಿನ್ನು ಹೊಸಮನೆ ದೇವರುಗಳಂತೆ ಮದುವೆ ಮುಂಜೆಯಿಂದ ಕಾರ್ಯಕ್ರಮಗಳು ಇಟ್ಕೋಬೇಕು. ರೈತರಿಗೆ ಎಲ್ಲೂ ದುಡ್ಡು ಸಿಗೋದಿಲ್ಲ, ಬರಲ್ಲ, ಎಲ್ಲೂ ಸೋರ್ಸ್ಗಳೆಲ್ಲ. ಈ ರಾಜಕೀಯದವ್ರಿಗೆ ಬಂದಷ್ಟು ಸೋರ್ಸ್ ರೈತರುಗಳಿಗೆ ಸೋರ್ಸ್ ಬರಲ್ಲ. ಆದ್ರಿಂದ ಈ ಮೋದಿಯವರು ಏನ್ ಮಾಡ್ತಾರೆ, ಯಾವುದೋ ಒಂದು ಬೀಚಲ್ಲಿ ಹೋಗ್ಬಿಟ್ಟು ಪೇಪರ್ ಹಾಯ್ತಾರಲ್ಲ, ಬಂದ್ಬಿಟ್ರು ಮೋದಿಯವರೇ ಬಂದ್ಬಿಟ್ಟು ಇಲ್ಲಿ ಬನ್ನಿ ಭೂಮಿಯಲ್ಲಿ ಉಳುಮೆ ಮಾಡ್ರಿ, ಒಂದಿನ ಗೊತ್ತಾಗತ್ತೆ ರೈತರ ಕಷ್ಟ ಏನು ಅಂತವ. ನೀವು ಜನನಾಯಕರಲ್ಲ, ಹಣ ನಾಯಕರಾಗಿದ್ದೀರಾ ಎಲ್ಲ ರಾಜಕೀಯದವರುವೆ. ಜನನಾಯಕರು ಇವತ್ತವ್ರು ಯಾರು ಜನನಾಯಕರು ಬಂದ್ರೆ ರೈತರ ಪರವಾಗಿ ನಿಂತ್ಕೊಂಡು ಯಾರು MLA ಆಗಲಿ MP ಆಗಲಿ ಮಿನಿಸ್ಟರ್ಗಳಾಗಲಿ ಯಾರೂ ಇಲ್ಲ. ನಮ್ಮ ಶ್ರೇಯಸ್ ಪಾಟೀಲ್ ಅವರು ಮೊನ್ನೆ ಏನು MP ಆಗಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅವರು ಸದಾ ಇಲ್ಲಿ ಅರಸೀಕೆರೆಗೆ ಬಂದ್ಬಿಟ್ಟು ನಮ್ಮ ರೈತ ಸಮಸ್ಯೆ ಬಗ್ಗೆ ಯಾರೂ ಚರ್ಚನೆ ಮಾಡಿಲ್ಲ. ನಮ್ಮ ಶಾಸಕರು ಶಿವಲಿಂಗೇಗೌಡರು ಬೆಂಗಳೂರಲ್ಲಿ ಕೂರ್ತಾರೆ, ನಮ್ಮ ಅರಸೀಕೆರೆ ತಾಲೂಕಿಗೆ ಬಂದು ನಮ್ಮ ರೈತರ ಸಮಸ್ಯೆ ಏನಿದೆ ಅಂತ ಇದುವರೆಗೂ ಗಮನ ಬಂದಿಲ್ಲ ಅವರಿಗೆ. ಯಾಕೆಂದ್ರೆ ಮುಂಚೆ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಶಾಸಕರು ಟೇಬಲ್ ಗುದ್ದಿ ವಿಧಾನಸೌಧದಲ್ಲಿ ಮಾತಾಡ್ತಾ ಇದ್ರು, ನಮ್ಗೆ ಅರಸೀಕೆರೆಗೆ ಅನುದಾನ ಬೇಕು ಅಂತೇಳಿ. ಬೆಜ್ಜನ ಅನುದಾನ ತಗೊಂಡ್ಬಂದು ಬಿಡುಗಡೆ ಮಾಡಿರೋ ಆಗ ಕೆಲಸಗಳಾದವು. ಈಗ ನಮ್ಮ ಶಾಸಕರು ಅವ್ರದೇ ಸರ್ಕಾರ ಇದೆ. ಯಾಕೆ ಶಿವಲಿಂಗೇಗೌಡರು ಸುಮ್ಮನೆ ಕುಂತಿದ್ದಾರೆ ನಮಗೆ ಗೊತ್ತಿಲ್ಲ. ಅದು ಆದ್ರಿಂದ ನಮಗೆ ರೈತರಿಗೆ ಏನಾಗಿದೆ, ತುಂಬಾ ಅನ್ಯಾಯ ಆಗ್ತಾ ಇದೆ. ಸ್ವಾಮಿ, ಕೊಬ್ಬರಿ ಬಿಡಬೇಕಾದ್ರೆ ನಿಮ್ದು ನಫೆಡಿಂದ ಏನು ಆದೇಶ ಕೊಟ್ಟಿರುತ್ತೆ, ರೈತರ ಕಡೆಯಿಂದ ಬರೀ ಫಿಲ್ಟರ್ ಮಾಡ್ಲಿಕ್ಕೆ ಅಂತ 40 ರೂಪಾಯಿ ತಗೊಂತಾರೆ ಒಂದು ಚೀಲಕ್ಕೆ. 50 kg ಬ್ಯಾಗಿಗೆ ಒಂದು ಚೀಲಕ್ಕೆ 80 ರೂಪಾಯಿ ಪ್ಲಸ್. ಆಮೇಲೆ ಲೋಡಿಂಗ್ ಚಾರ್ಜು 15 ರೂಪಾಯಿ ಲೋಡಿಂಗ್ ಚಾರ್ಜ್ ತಗೊಂತಾರೆ. ಇಷ್ಟೆಲ್ಲ ರೈತರು ಕೊಟ್ಟರುವೆ, ಇನ್ನು ಇಷ್ಟೆಲ್ಲ ಅನ್ಯಾಯ ಆದ ರೈತರಿಗೆ ಇನ್ನೂ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಇನ್ನೂ ಎಷ್ಟು ಅನ್ಯಾಯ ಆಗ್ತದೆ ಸರ್ಕಾರದಿಂದ. ಇದಕ್ಕೆಲ್ಲ ಸರ್ಕಾರನೇ ಕಾರಣ ಅಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಈ ರೈತರದ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ನಾವು ಫೆಡರೇಷನ್ ಆಫೀಸ್ಗೆ ಉಗ್ರ ಹೋರಾಟ ಮಾಡಿ ಅಲ್ಲಿ ಮುತ್ತಿಗೆ ಹಾಕ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಲ್ಲಿ ಫೆಡರೇಷನ್ ಆಫೀಸಲ್ಲಿ. ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಹಣ ಬಿಡುಗಡೆ ಆಗಿಲ್ಲ ಅತಿ ಬೇಗ ಒಂದು ವಾರ ದೊಡ್ಡ ಗಡುವು ಕೊಡ್ತಾ ಇದ್ದೀವಿ. ಒಂದು ವಾರದೊಳಗಡೆ ಹಣ ಬಿಡುಗಡೆ ಆಗಬೇಕು. ಬಿಡುಗಡೆ ಆಗಿಲ್ಲ ಅಂದ್ರೆ ಸಮಸ್ಯೆ ತುಂಬಾ ತೊಂದರೆ ಆಗುತ್ತೆ. ಆದ್ರಿಂದ ನಮ್ಮ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗ ನಮ್ಮ ತಹಸೀಲ್ದಾರ್ ಇಲ್ಲಿಗೆ ಬರಬೇಕು, ಬರೋವರೆಗೂ ನಾವು ಎದ್ದೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಾವು ಎಲ್ಲ ಪದಾಧಿಕಾರಿಗಳು ಇಲ್ಲಿ ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಹಾಸನ ಜಿಲ್ಲೆ ಅಧ್ಯಕ್ಷರು ದಯಾನಂದ್ ಅಂತ ಹೇಳಿ ಮಾತನಾಡೋಣ ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಈ ಮೀಟಿಂಗ್ಸ್ ಇರೋದು ಏನು ಉದ್ದೇಶ ಅಂದರೆ, ಮೇನ್ ಕೊಬ್ಬರಿ ಏನು ಕೊಟ್ಟಿದ್ದೀವಿ, ಈಗ ರೈತರಿಂದ ಕೊಬ್ಬರಿ ಏನು ಪರ್ಚೇಸ್ ಮಾಡಿದ್ದಾರೆ ಗೌರ್ಮೆಂಟ್ ಅವ್ರು ಯಾರು 1 ರೂಪಾಯಿನೂ ದುಡ್ಡು ಇನ್ನೂ ರೈತರ ಅಕೌಂಟಿಗೆ ಸೇರಿಸಿಲ್ಲ. ಅವ್ರಿಗೆ ಏನಾಗಿದೆ ಅಂದರೆ ಅದನ್ನೇ ನಂಬ್ಕೊಂಡಿರ್ತಾರೆ ಬಿತ್ತನೆ ಮಾಡೋಕ್ಕೆ. ಈಗ ಮುಂಗಾರು ಆಯಿತು, ಮಳೆ ಹೋಯ್ತು, ಮತ್ತು ಈಗ ಬಿತ್ತನೆ ಮಾಡಲಿಕ್ಕೆ ಅವ್ರಿಗೆ ಬೀಜಕ್ಕೆ ಬೇಕು ದುಡ್ಡು, ಮತ್ತು ಗೊಬ್ಬರ ಬೇಕಿರತ್ತೆ, ಮತ್ತು ಉಳುಮೆ ಮಾಡ್ಲಿಕ್ಕೆ ದುಡ್ಡು ಬೇಕಿರತ್ತೆ. ಅದನ್ನೇ ನಂಬ್ಕೊಂಡು ಅವ್ರು ಜೀವನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇಷ್ಟು ಅನ್ಯಾಯ ಮಾಡ್ತಿದ್ದಾರಲ್ಲ ಸರ್ಕಾರದವರು. ಅದರಲ್ಲಿ ಇವ್ರ ಪಾದಯಾತ್ರೆ ಅಂತೆ ಅದು ಇದು ಸರ್ಕಸ್ಗಳು ಬೇರೆ ಶುರುವಾಗಿದೆ. ಇವರು ರೈತರು ದುಡ್ಡಿಟ್ಕೊಂಡು ಇಷ್ಟೆಲ್ಲ ಆಡೋ ಬದಲು ಸ್ವಂತ ದುಡಿಮೆಯಿಂದ ಮಾಡ್ಬೋದಲ್ವ ಸರ್? ನಾವು ಕೇಳೋದು, ಈಗ ನೊಂದಿರೋರು ಯಾರಿದ್ದಾರೆ ಎಲ್ಲ ರೈತರ ಪರವಾಗಿನೂ ನಾವು ಮಾತಾಡ್ತಾ ಇದೀವಲ್ವ ಇದನ್ನ. ಈಗ ನಮ್ಮ ಒಂದು ಸ್ವಂತಕ್ಕೋಸ್ಕರ ಯಾರು ಈಗ ಮಾತಾಡ್ತಿಲ್ಲ. ಈಗ ಯಾರು ಮಾಡೋ ಕೆಲಸ ಇಲ್ದಲೆ ನಾವು ಬಂದು ಇಲ್ಲಿ ಸಂಘಟನೆಗೆ ಮಾಡಿಕೊಂಡು ಎಲ್ಲ ಇದು ಮಾಡ್ತಿಲ್ಲ ಅಲ್ವಾ? ನಾವು ಮಾಡ್ತಿರೋದೇನು, ನೊಂದಿರೋ ರೈತರಿಗೆ ನ್ಯಾಯ ಸಿಗಬೇಕು, ಸರ್ಕಾರದಿಂದ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ ನಮಗೆ. ಇದಕ್ಕೆ ಕಾರಣ ಆಗಿರುವಂಥವ್ರು ಯಾರೇ ಆದರೂ ಅಷ್ಟೇ, ಶಾಸಕರು ಶಿವಲಿಂಗೇಗೌಡರು ಆಗಿರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ರೈತರಿಗೆ ಏನು ದುಡ್ಡು ಸಿಗಬೇಕಾಗಿದೆ ಗೊಬ್ಬರಿದು ಅದನ್ನು ಆದಷ್ಟು ಬೇಗ ಸೇರ್ಸೋಂಗೆ ಮಾಡಿ. ನಮ್ಮ ಹೆಸರು ಮೇಡಮ್? ಸರ್, ನನ್ನ ಹೆಸರು ನಾಗವೇಣಿ ಅಂತ ಹೇಳ್ಬಿಟ್ಟು, ಹಾಸನ ಜಿಲ್ಲಾಧ್ಯಕ್ಷೆ, ಮಹಿಳಾ ಘಟಕ.